ಟೆಕ್ನೋ ಪೋವಾ 5 Pro 5G ಅಂತ ಸೊ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ನಮಗೆ ರಿವ್ಯೂಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ ಈ ಒಂದು ಬಾಕ್ಸ್ ನಲ್ಲಿ. ಸೊ ಹಾಗಾದ್ರೆ ಈ ಒಂದು ಬಾಕ್ಸ್ ಅನ್ನ ಅನ್ಬಾಕ್ಸ್ ಮಾಡಿ ಸ್ಮಾರ್ಟ್ ಫೋನ್ ನೋಡಕ್ಕೆ ಹೇಗಿದೆ, ಅದರ ಒಂದು ಪ್ರೈಸ್ ಏನು, ಸ್ಪೆಸಿಫಿಕೇಶನ್ಸ್ ಏನು, ಮತ್ತೆ ಸ್ಮಾರ್ಟ್ ಫೋನ್ ನ ಕ್ವಾಲಿಟಿ ಹೇಗಿದೆ ಎಲ್ಲದ್ರ ಬಗ್ಗೆನೂ ನೋಡೋಣ. ಸೊ ವಿಡಿಯೋನ ನೀವು ಫುಲ್ ಆಗಿ ನೋಡಿ. ಸೊ ಈ ಒಂದು ಬಾಕ್ಸ್ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೈಟ್ ಎಲ್ಲ ಬರ್ತಿದೆ, ನೀವು ನೋಡ್ಕೊಬಹುದು. ಸೊ ಇದರಲ್ಲಿ ಈ ರೀತಿಯಾದ ಒಂದು ಲೈಟಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಬಾಕ್ಸ್ ನಲ್ಲಿ. ಇಲ್ಲಿ ಪೋವಾ 5 Pro 5G ಅಂತ ಹಾಕಿದ್ದಾರೆ, ಪವರ್ಡ್ ಬೈ ಟೆಕ್ನೋ. ಹಾಗೆ ನಾವು ಈ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ್ರೆ ಸೊ ಈ ರೀತಿ ಕೊಟ್ಟಿದ್ದಾರೆ. ಓಕೆ, ಸೊ ಒಳಗಡೆ ನಾವು ಸ್ಮಾರ್ಟ್ ಫೋನ್ ನ ಬಾಕ್ಸ್ ಅನ್ನ ನೋಡ್ಕೊಬಹುದು. ಸೊ ನೀವೇನಾದ್ರೂ ಈ ಒಂದು ಸ್ಮಾರ್ಟ್ ಫೋನ್ ನ ತಗೊಳ್ತೀರಾ ಅಂದ್ರೆ ಈ ಒಂದು ಬಾಕ್ಸ್ ಮಾತ್ರ ಬರುತ್ತೆ. ಸೊ ಇದು ಬರಲ್ಲ. ಸ್ಮಾರ್ಟ್ ಫೋನ್ ನ ಬಾಕ್ಸ್ ಕೂಡ ಈ ರೀತಿ ಡಿಸೈನ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇದನ್ನ ನಾವು ಓಪನ್ ಮಾಡೋಣ. ಸೊ ನನ್ನ ಕೈಯಲ್ಲಿರೋದು 8GB RAM 128GB ವೇರಿಯಂಟ್, ಆಲ್ಸೋ ಪ್ಲಸ್ 8GB ವರ್ಚುವಲ್ RAM ಸಪೋರ್ಟ್ ಇದೆ. ಸೊ ಟೋಟಲ್ 16GB ಅಂತ ಹೇಳ್ತಿದ್ದಾರೆ. ಸೊ ಬಾಕ್ಸ್ ಅನ್ನ ಓಪನ್ ಮಾಡಿ ಸ್ಮಾರ್ಟ್ ಫೋನ್ ನೋಡಕ್ ಹೇಗಿದೆ, ಮಿಕ್ಕಿದ ಸ್ಪೆಸಿಫಿಕೇಶನ್ಸ್ ಎಲ್ಲ ಮತ್ತೆ ನೋಡೋಣ. ಅಂಡ್ ಈ ಒಂದು ಬಾಕ್ಸ್ ನ ಹಾಗೆ ಲಿಫ್ಟ್ ಮಾಡೋಣ. ಒಳಗಡೆ ನೋಡೋದಾದ್ರೆ ಸ್ಮಾರ್ಟ್ ಫೋನ್ ಅನ್ನ ಈ ರೀತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸ್ಟ್ರಾ ಸ್ಪೆಸಿಫಿಕೇಶನ್ಸ್ ಎಲ್ಲ ನೋಡ್ಕೊಬಹುದು, ಅದನ್ನ ಆಮೇಲೆ ನೋಡೋಣ. ಅಂಡ್ ಸ್ಮಾರ್ಟ್ ಫೋನ್ ನ ನೋಡಕ್ಕೆ ರೆಡಿ ಆಗಿರಿ. ಓಕೆ, ಸ್ಮಾರ್ಟ್ ಫೋನ್ ನ ಬ್ಯಾಕ್ ಸೈಡ್ ನೋಡೋದಾದ್ರೆ ಈ ರೀತಿಯಾದ ಒಂದು ಡಿಸೈನ್ ನಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಬ್ಲಾಕ್ ವೇರಿಯಂಟ್ ತಗೊಂಡಿದ್ದೀನಿ. ಸೊ ಇದರಲ್ಲಿ ಸಿಲ್ವರ್ ವೇರಿಯಂಟ್ ಕೂಡ ಇರುತ್ತೆ, ಅದು ನೋಡಕ್ಕೆ ಇನ್ನೂ ಸಖತ್ತಾಗಿರುತ್ತೆ. ಸೊ ನನಗೆ ಈ ಕಲರ್ ಇಷ್ಟ ಆಯ್ತು, ಸೊ ಅದಕ್ಕೋಸ್ಕರ ನಾನು ಇದನ್ನ ತರಿಸ್ಕೊಂಡಿದ್ದೆ. ಸೊ ಫಸ್ಟ್ ಟೈಮ್ ಇದನ್ನ ನಾವು ಬೂಟ್ ಅಪ್ ಮಾಡೋಣ. ವಾವ್, ಟರ್ನ್ ಆನ್ ಆಗುವಾಗ ಸೊ ಈ ರೀತಿಯಾದ ಲೈಟ್ ಬಂದು ಇದು ಪವರ್ ಆನ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಾಕ್ಸ್ ನಲ್ಲಿ ನೋಡೋದಾದ್ರೆ ಒಂದು ಯೂಸರ್ ಮ್ಯಾನ್ಯುವಲ್, ಒಂದು ವಾರಂಟಿ ಕಾರ್ಡ್, ಒಂದು ಟ್ರಾನ್ಸ್ಪರೆಂಟ್ TPU ಕೇಸ್. ಸೊ ಇದನ್ನ ಸ್ಮಾರ್ಟ್ ಫೋನಿಗೆ ಹಾಕಿದ್ರೆ ಸ್ಮಾರ್ಟ್ ಫೋನ್ ನೋಡಕ್ಕೆ ಈ ರೀತಿ ಕಾಣಿಸುತ್ತೆ. ಟೈಪ್ಸ್ ಇನ್ USB ಚಾರ್ಜಿಂಗ್ ಕೇಬಲ್, 68 ವಾಟ್ ನ ಪವರ್ ಅಡಾಪ್ಟರ್, ಒಂದು ಸಿಮ್ ಇಜೆಕ್ಟಿಂಗ್ ಪಿನ್ ಅನ್ನ ನೋಡ್ಕೊಬಹುದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನ ಓವರ್ ವ್ಯೂ ಅಂತ ನೋಡೋದಾದ್ರೆ 6.78 ಇಂಚ್ ನ ಫುಲ್ HD ಪ್ಲಸ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 120 Hz ನ ರಿಫ್ರೆಶ್ ರೇಟ್ ಕೂಡ ಸಪೋರ್ಟ್ ಮಾಡುತ್ತೆ. ಆಲ್ಸೋ ಇದ್ರ ಜೊತೆಗೆ ನಮಗೆ ಸ್ಕ್ರೀನ್ ಗಾರ್ಡ್ ಅನ್ನ ಹಾಕಿ ಕೊಟ್ಟಿದ್ದಾರೆ, ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಆಲ್ಸೋ ಫ್ರಂಟ್ ನಮಗೆ 16 ಮೆಗಾಪಿಕ್ಸೆಲ್ ನ ಒಂದು ಕ್ಯಾಮೆರಾನ ನೋಡ್ಕೊಬಹುದು. ಇನ್ನು ರೈಟ್ ಸೈಡ್ ನಲ್ಲಿ ನೋಡೋದಾದ್ರೆ ವಾಲ್ಯೂಮ್ ಕೀಸ್ ಗಳನ್ನ ಕೊಟ್ಟಿದ್ದಾರೆ, ಹಾಗೂ ಪವರ್ ಬಟನ್. ಆಲ್ಸೋ ಇದು ಫಿಂಗರ್ ಪ್ರಿಂಟ್ ಸೆನ್ಸಾರ್ ಆಗಿ ಕೂಡ ವರ್ಕ್ ಆಗುತ್ತೆ. ಇನ್ನು ಬಾಟಮ್ ನಲ್ಲಿ ನೋಡೋದಾದ್ರೆ 3.5mm ನ ಆಡಿಯೋ ಜಾಕ್ ಸಪೋರ್ಟ್, ಒಂದು ಮೈಕ್ರೋಫೋನ್ ಹಾಗೂ ಟೈಪ್ ಸಿ ನ ಚಾರ್ಜಿಂಗ್ ಇಂಟರ್ಫೇಸ್, ಸ್ಪೀಕರ್ ಅನ್ನು ನೋಡ್ಕೊಬಹುದು. ಆಲ್ಸೋ ಟಾಪ್ ನಲ್ಲಿ ಕೂಡ ಸ್ಪೀಕರ್ ಅನ್ನ ಕೊಟ್ಟಿದ್ದಾರೆ. ಡ್ಯುಯಲ್ ಸ್ಪೀಕರ್ ಸಪೋರ್ಟ್ ಇರೋದ್ರಿಂದ ನಮಗೆ DTS ಸರೌಂಡಿಂಗ್ ಸೌಂಡ್ ಎಫೆಕ್ಟ್ ಅನ್ನ ಎಂಜಾಯ್ ಮಾಡ್ಕೊಬಹುದು. ಇನ್ನು ಲೆಫ್ಟ್ ಸೈಡ್ ನಲ್ಲಿ ಸಿಮ್ ಟ್ರೇ ನ ಕೊಟ್ಟಿದ್ದಾರೆ. ಇದರಲ್ಲಿ ನಾವು 2 ಸಿಮ್, ಒಂದು ಮೆಮೊರಿ ಕಾರ್ಡ್ ಅನ್ನ ಹಾಕೊಬಹುದು. ಅಂಡ್ ಈ ಒಂದು ಸ್ಮಾರ್ಟ್ ಫೋನ್ ನ ಬ್ಯಾಕ್ ಸೈಡ್ ನೋಡೋದಾದ್ರೆ ಈ ರೀತಿ ಆರ್ಕ್ ಇಂಟರ್ಫೇಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೈಟಿಂಗ್ಸ್ ಎಲ್ಲ ಬರುತ್ತೆ. ಸೊ ಇಲ್ಲಿ ಟ್ರಾನ್ಸ್ಪರೆಂಟ್ ಆದ ಒಂದು ಲುಕ್ ಅನ್ನು ನೋಡ್ಕೊಬಹುದು. ಸೊ ಈ ಒಂದು ಮೆಟೀರಿಯಲ್ ಗ್ಲಾಸ್ ಅಲ್ಲ, ಓಕೆನಾ. ಆಲ್ಸೋ ಬ್ಯಾಕ್ ಸೈಡ್ ನೋಡೋದಾದ್ರೆ 50 ಮೆಗಾಪಿಕ್ಸೆಲ್ ನ ಡುಯಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಸ್ಮಾರ್ಟ್ ಫೋನ್ ನ ಯೂಸ್ ಮಾಡಿ ಇದರ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಮುಂದಕ್ಕೆ ನೋಡೋಣ. ಇನ್ನು ಸ್ಮಾರ್ಟ್ ಫೋನ್ ನ ಯೂಸರ್ ಇಂಟರ್ಫೇಸ್ ನೋಡೋದಾದ್ರೆ ಈ ರೀತಿ ಕೊಟ್ಟಿದ್ದಾರೆ, ಹಾಗೂ iOS 13 ನ ಜೊತೆಗೆ ಬರ್ತಾ ಇದೆ, Android 13 ನ ಬೇಸ್ ಮೇಲೆ. ಮೆಮೊರಿ ಫ್ಯೂಷನ್ ಟೆಕ್ನಾಲಜಿ ಜೊತೆಗೆ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಇದರಲ್ಲಿರುವ ಇನ್ಬಿಲ್ಟ್ ಸ್ಟೋರೇಜ್ ಅನ್ನ ನೀವು ವರ್ಚುವಲ್ RAM ಆಗಿ ಯೂಸ್ ಮಾಡ್ಕೊಬಹುದು. ಅದನ್ನ ಬೇಕಿದ್ರೆ ಆಫ್ ಮಾಡೋಕೆ ಆಪ್ಷನ್ ಇದೆ, ಎಕ್ಸ್ಟೆಂಡ್ ಮಾಡೋಕೆ ಆಪ್ಷನ್ ಇದೆ. 3GB ಇಟ್ಕೊಬಹುದು, 5GB 8GB ಎಷ್ಟು ಬೇಕಾದ್ರೂ ನಿಮಗೆ ಇಟ್ಕೊಂಡು ರೀಸ್ಟಾರ್ಟ್ ಮಾಡಿದ್ರೆ ಸೊ ಅದು ಸೆಟ್ ಆಗುತ್ತೆ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಡಿಸ್ಪ್ಲೇ ಬಗ್ಗೆ ಆಲ್ರೆಡಿ ಹೇಳಿದೀನಿ. 6.78 ಇಂಚ್ ನ ಫುಲ್ HD ಪ್ಲಸ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಇದರಲ್ಲಿ 120 Hz ನ ಒಂದು ರಿಫ್ರೆಶ್ ರೇಟ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಸೈಡ್ ಆಂಗಲ್ ನಲ್ಲಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆಲ್ಸೋ ಇದ್ರ ಮೇಲೆ ನಮಗೆ ಒಂದು ಸ್ಕ್ರೀನ್ ಗಾರ್ಡ್ ಅನ್ನ ಕೂಡ ಹಾಕಿ ಕೊಟ್ಟಿದ್ದಾರೆ, ಅದು ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಇನ್ನು ಬ್ಯಾಟರಿ ಅಂಡ್ ಪರ್ಫಾರ್ಮೆನ್ಸ್ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ 5000 mAh ನ ಒಂದು ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಆರಾಮಾಗಿ ನಾವು ಒಂದಿನ ಯೂಸ್ ಮಾಡ್ಕೊಬಹುದು, ಯಾವುದೇ ರೀತಿಯ ತೊಂದರೆ ಇಲ್ಲದೆ. ಆಲ್ಸೋ 68 ವಾಟ್ಸ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಕೂಡ ಬೆಸ್ಟ್ ಅಂತಾನೆ ಹೇಳಬಹುದು. ಸೊ ಒಂದು 1 hour 1.5 hour ನಲ್ಲಿ ನಿಮ್ಮ ಫೋನ್ ಬಂದ್ಬಿಟ್ಟು ಫುಲ್ ಆಗಿ ಚಾರ್ಜ್ ಆಗುತ್ತೆ. MediaTek ನ Dimensity 6080 ಅನ್ನೋ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಪರ್ಫಾರ್ಮೆನ್ಸ್ ಅಂತ ನೋಡೋದಾದ್ರೆ ಆಂಟಿಟ್ಯೂಡ್ ಸ್ಕೋರ್ 3,88,000 ಸಮಥಿಂಗ್ ಬಂದಿದೆ ಟೆಸ್ಟ್ ಮಾಡಿ ನೋಡುವ ಪ್ರಕಾರ. ಸೊ ಈ ಒಂದು ಬಜೆಟ್ ನಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಸ್ಮಾರ್ಟ್ ಫೋನ್ ಗಿಂತ ಇದೊಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳಬಹುದು. ಆಲ್ಸೋ ಈ ಒಂದು ಪ್ರೊಸೆಸರ್ ಏನಿದೆ ಇದು 6 nanometer ನಲ್ಲಿ ಮಾಡಲಾಗಿದ್ದು ಒಳ್ಳೆ ಒಂದು ಪವರ್ ಎಫಿಷಿಯಂಟ್ ಅಂತಾನೆ ಹೇಳಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಫ್ರಂಟ್ 16 ಮೆಗಾಪಿಕ್ಸೆಲ್ ನ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಒಳ್ಳೆ ಒಂದು ಲೈಟಿಂಗ್ ನಲ್ಲಿ ಚೆನ್ನಾಗಿ ಫೋಟೋಸ್ ಅನ್ನ ನಾವು ತಗೊಬಹುದು. ಸೊ ಪಿಕ್ಚರ್ಸ್ ಎಲ್ಲ ಎಕ್ಸಾಂಪಲ್ ನಾನು ಇಲ್ಲಿ ಹಾಕಿರ್ತೀನಿ, ಸೊ ಅದನ್ನ ನೀವು ನೋಡ್ಕೊಬಹುದು. ಇನ್ನು ಬ್ಯಾಕ್ ಸೈಡ್ ನಮಗೆ 50 ಮೆಗಾಪಿಕ್ಸೆಲ್ ನ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ
ಕ್ವಾಲಿಟಿ ಓಕೆ ಅಂತಾನೆ ಹೇಳ್ಬಹುದು. ಒಳ್ಳೆ ಒಂದು ಡಿಸೆಂಟ್ ಫೋಟೋಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ನಾನು ಎಕ್ಸಾಂಪಲ್ ಫೋಟೋಸ್ ಎಲ್ಲ ಇಲ್ಲಿ ಹಾಕಿರ್ತೀನಿ. ನಾರ್ಮಲ್ ಆಗಿ ತೆಗೆಯೋ ಫೋಟೋಸ್ ಎಲ್ಲ ಓಕೆ ಆಗಿದೆ, ಬಟ್ ಅದು 50 ಮೆಗಾ ಪಿಕ್ಸೆಲ್ ಆಪ್ಷನ್ ಇದೆ ಅಲ್ವಾ, ಅದನ್ನ ಎನೇಬಲ್ ಮಾಡಿ ತೆಗೆದ್ರೆ ಫೋಟೋಸ್ ಇನ್ನೂ ಸ್ವಲ್ಪ ಸಖತ್ತಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಒಂದು ಮೇನ್ ಫೀಚರ್ ಅಂತ ನೋಡೋದಾದ್ರೆ ಇದರ ಒಂದು ಬ್ಯಾಕ್ ಪ್ಯಾನಲ್. ಸೊ ನೀವಿಲ್ಲಿ ನೋಡ್ಕೊಬಹುದು ಒಳ್ಳೆ ಒಂದು ಟ್ರಾನ್ಸ್ಪರೆಂಟ್ ಡಿಸೈನ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಬ್ಲಾಕ್ ಕಲರ್ ಇನ್ನೊಂದು ಕಲರ್ ವೇರಿಯಂಟ್ ನಲ್ಲೂ ಕೂಡ ಬರುತ್ತೆ, ಸಿಲ್ವರ್, ಅದು ಚೆನ್ನಾಗಿರುತ್ತೆ. ಸೊ ನನಗೆ ಇದು ಇಷ್ಟ ಆಗಿತ್ತು, ಸೊ ಅದಕ್ಕೆ ನಾನು ಇದು ತಗೊಂಡೆ. ಇದರಲ್ಲಿ ಬೆಸ್ಟ್ ಆಪ್ಷನ್ ಏನು ಅಂತ ನೋಡೋದಾದ್ರೆ ಇದರಲ್ಲಿ ಆರ್ಕ್ ಇಂಟರ್ಫೇಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಈ ಒಂದು ಸ್ಮಾರ್ಟ್ಫೋನ್ ಬೂಟ್ ಅಪ್ ಆಗುವಾಗ ಅಥವಾ ಗೇಮ್ ಇಂಟರ್ಫೇಸ್ ಅನ್ನು ಓಪನ್ ಮಾಡುವಾಗ ಅಥವಾ ಏನಾದರೂ ಕಾಲ್ ಬರುವಾಗ, ನೋಟಿಫಿಕೇಶನ್ ಬರುವಾಗ ಇಲ್ಲಿರುವ LED ಲೈಟ್ಸ್ ಬಂದ್ಬಿಟ್ಟು ಉರಿಯುತ್ತೆ. ಸೊ ಅದು ನೋಡೋಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವೀಗ ಸ್ಕ್ರೀನಲ್ಲಿ ನೋಡ್ಕೊಬಹುದು. ಸೊ ಈ ರೀತಿ ಇದು ವರ್ಕ್ ಆಗುತ್ತೆ. ಇನ್ನು ನನ್ನ ಕೈಯಲ್ಲಿರೋದು 8GB RAM 128GB ಸ್ಟೋರೇಜ್ ವೇರಿಯಂಟು. ಇದು 15,000 ಅನ್ನೋ ಒಂದು ಬಜೆಟ್ ನಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಬಹುದು. ಆಲ್ಸೋ ಈ ಒಂದು ಸ್ಮಾರ್ಟ್ಫೋನ್ ಡುವಲ್ ಸಿಮ್ 5G ಅನ್ನ ಸಪೋರ್ಟ್ ಮಾಡುತ್ತೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.